ಇವತ್ತಿನ ಇಂಡಿಯಾ ವರ್ಸಸ್ ಅಫ್ಘಾನ್ ಮ್ಯಾಚ್ ನ ಪ್ರೊಬಬಲ್ 11 ಮತ್ತು ಪಿಚ್ ರಿಪೋರ್ಟ್ ಎಲ್ಲಾನು ನೋಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪಟ್ ಅಂತ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ. ಬನ್ನಿ ಇವತ್ತಿನ ಮ್ಯಾಚ್ ಬಗ್ಗೆ ನೋಡೋಣ. ಇವತ್ತಿನ ಮ್ಯಾಚ್ ನಡೀತಾ ಇರುವಂತದ್ದು ಮುಲಾನ್ಪುರ್ ಸ್ಟೇಡಿಯಂ, ನ್ಯೂ ಚಂಡೀಗಢ್. ಇಲ್ಲಿ ಮ್ಯಾಚ್ ನಡೀತಾ ಇದೆ. ಇಲ್ಲಿ ಬ್ಯಾಟಿಂಗ್ ಪಿಚ್, ಬೌಲಿಂಗ್ ಪಿಚ್ ಎರಡು ಐತೆ. ಯಾವ ಪಿಚ್ ಕೊಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಏನಾದ್ರು ಸೀಮರ್ಸ್ ಹೆಲ್ಪ್ ಆಗುವಂತ ಪಿಚ್ ಕೊಡ್ತಾರಲ್ಲ, ಸ್ಪಿನ್ನರ್ಸ್ ಹೆಲ್ಪ್ ಆಗುವಂತ ಪಿಚ್ ಕೊಡ್ತಾರೆ ಅಂತ ನೋಡ್ಬೇಕು. ಆಬ್ವಿಯಸ್ಲಿ ಸೀಮರ್ಸ್ ಗೆ ಹೆಲ್ಪ್ ಆಗುವಂತ ಪಿಚ್ ಕೊಡ್ತಾರೆ, ಬ್ಯಾಟಿಂಗ್ ತುಂಬಾ ಹೆಲ್ಪ್ ಆಗ್ಲಿ ಅಂತ ಅನ್ನೋದು ನನ್ನ ಅನಿಸಿಕೆ. ಇನ್ನು ಏನಪ್ಪಾ ಅಂದ್ರೆ ಎರಡು ಟೀಮ್ ನ ಪ್ಲೇಯಿಂಗ್ ಲೆವೆನ್ ನೋಡೋದಾದ್ರೆ, ಇಂಡಿಯಾ ಕಡೆ ಯಶಸ್ವಿ ಜೈಸ್ವಾಲ್ ಮತ್ತು KL ರಾಹುಲ್ ಅವರು ಓಪನ್ ಮಾಡ್ತಾರೆ. ನಂಬರ್ 3 ಸಾಯಿ ಸುದರ್ಶನ್ ಅಥವಾ ದೇವದತ್ ಪಡಿಕ್ಕಲ್ ಇಬ್ರಲ್ಲೊಬ್ರು ಆಡ್ತಾರೆ. ಈಗ ನೋಡಿದ್ರೆ ದೇವದತ್ ಪಡಿಕ್ಕಲ್ ಅವ್ರಿಗೆ ಚಾನ್ಸ್ ಕೊಡ್ಬೇಕು ಅಂತ ನಾನು ಹೇಳ್ತೀನಿ. ಯಾಕೆಂದ್ರೆ ಕಳೆದ ರಣಜಿಲಿ ಸಖತ್ತಾಗಿ ಆಡಿದ್ದಾರೆ ದೇವದತ್ ಪಡಿಕ್ಕಲ್ ಅವರು. ನೋಡೋಣ ಯಾರಿಗೆ ಚಾನ್ಸ್ ಕೊಡ್ತಾರೆ ಅಂತ. ಇನ್ನು ನಂಬರ್ 4 ಅಲ್ಲಿ ಆಬ್ವಿಯಸ್ಲಿ ಕ್ಯಾಪ್ಟನ್ ಗಿಲ್ ಬರ್ತಾರೆ. ಇನ್ನು ನಂಬರ್ 5 ವಿಕೆಟ್ ಕೀಪರ್ ಬ್ಯಾಟರ್ ರಿಷಬ್ ಪಂತ್ ಅವ್ರು ಬರ್ತಾರೆ. ನಂತರ ರಿಷಬ್ ಪಂತ್ ಅವರು ಆಬ್ವಿಯಸ್ಲಿ ಆಡ್ತಾರೆ. ಅದರಿಂದ ನಂಬರ್ 6 ಅಲ್ಲಿ ಇನ್ನು ವಾಷಿಂಗ್ಟನ್ ಸುಂದರ್ ಅರ್ ನಿತೀಶ್ ಕುಮಾರ್ ರೆಡ್ಡಿ. ನಂಬರ್ 6, 7 ಇವರಿಬ್ರು ಆಲ್ಟರ್ ಆಗ್ತಾರೆ. ಯಾರು ಬರ್ಬೋದು ನಂಬರ್ 6, 7 ಅಲ್ಲಿ? ಇವರಿಬ್ರು ನಂಬರ್ 6, 7 ಅಲ್ಲಿ ಇರ್ತಾರೆ. ಇನ್ನು ನಂಬರ್ 8 ಅಲ್ಲಿ ಇವತ್ತು ಒಂದು ಡೆಬ್ಯೂ ಆಗುತ್ತೆ ಇಂಡಿಯನ್ ಟೀಮ್ಗೆ ಅಂತ ಹೇಳ್ತೀನಿ. ಹರ್ಷ್ ದುಬೆ ಅಥವಾ ಮಾನವ್ ಸುತಾರ್ ಇವರಿಬ್ರಲ್ಲಿ ಒಬ್ರು ಆಡ್ತಾರೆ. ಒಂಥರ ಬ್ಯಾಟಿಂಗ್ ಚೆನ್ನಾಗ್ ಬೇಕು ಅಂದ್ರೆ ಮಾನವ್ ಸುತಾರ್ ಕಡೆ ನೋಡಬಹುದು. ಬ್ಯಾಟಿಂಗ್ ಬೌಲಿಂಗ್ ಎರಡು ಮಾಡ್ತಾರೆ. ಮತ್ತು ಬೌಲಿಂಗ್ ಅಲ್ಲಿ ಸ್ವಲ್ಪ ಹೆಲ್ಪ್ ಇರ್ಲಿ ಅಂದ್ರೆ ಹರ್ಷ್ ದುಬೆ ಅವ್ರನ್ನ ಆಡಿಸಬಹುದು. ನೋಡೋಣ ಯಾರು ಆಡಿಸ್ತಾರೆ ಅಂತ. ಇಬ್ರಲ್ಲೊಬ್ರು ಆಡೋದಂತೂ ಪಕ್ಕ. ಇದು ನೆಕ್ಸ್ಟ್ ನಂಬರ್ 9 ಅಲ್ಲಿ ಕುಲ್ದೀಪ್ ಯಾದವ್ ಅವರು ಆಡ್ತಾರೆ. ಅದೇ ರೀತಿ ನಂಬರ್ 10 ಅಲ್ಲಿ ಮೊಹಮ್ಮದ್ ಸಿರಾಜ್ ಅವರು ಪೇಸ್ ಅಟ್ಯಾಕ್ ನ ಲೀಡ್ ಮಾಡ್ತಾರೆ. ಒಂಥರ ಇಂಡಿಯಾಗೆ ಬೆಸ್ಟ್ ಬೌಲರ್ ಯಾರಪ್ಪ ಸ್ಕ್ವಾಡ್ ಅಲ್ಲಿ ಸಿರಾಜ್ ಅವರೇ. ಇನ್ನು ನಂಬರ್ 11 ಅಲ್ಲಿ ನಮ್ಮ ಪ್ರಸಿದ್ಧ ಕೃಷ್ಣ ಅವರು ಆಡ್ತಾರೆ. ನಂತರ ಇಂಡಿಯನ್ 11 ನೋಡಿದ್ರೆ ಸಾಲಿಡ್ 11 ಐತೆ. ಬ್ಯಾಟಿಂಗ್ ಬೌಲಿಂಗ್ ಎಲ್ಲ ಸಾಲಿಡ್ ಆಗೈತೆ. ಇನ್ನು ಅದೇ ರೀತಿ ಅಫ್ಘಾನ್ ನ 11 ನೋಡೋಣ. ಇನ್ನು ಅಫ್ಘಾನ್ ಕಡೆ 11 ನೋಡೋದಾದ್ರೆ ರಹಮಾನುಲ್ಲಾ ಗುರ್ಬಾಜ್ ಮತ್ತು ರಹಮತ್ ಶಾ ಅನ್ನೋರು ಇಬ್ರು ಓಪನ್ ಮಾಡ್ತಾರೆ. ಒಂಥರ ರಹಮತ್ ಶಾ ಅನ್ನೋರು ಒಂಥರ ಹೊಸ ಬ್ಯಾಟರ್ ಆ ಕಡೆ. ಇನ್ನು ನಂಬರ್ 3 ಅಜಮ್ತುಲ್ಲಾ ಶಹೀದಿ ಅವರು ಓಪನ್ ಮಾಡ್ತಾರೆ. ಇನ್ನು ನಂಬರ್ 4 ಅಲ್ಲಿ ನೋಡೋದಾದ್ರೆ ಸದಿಕ್ವಾಲ್ ಅಟಾಲ್. ಈ ನೇಮ್ ಒಂಥರ ಹೇಳಕ್ಕೆ ವಿಚಿತ್ರವಾಗೈತೆ. ಇವರು ನಂಬರ್ 4 ಅಲ್ಲಿ ಆಡ್ತಾರೆ. ನೀವು ನಂಬರ್ 5 ಅಜಮ್ತುಲ್ಲಾ ಒಮರ್ ಜೈ, ಗೊತ್ತಲ್ಲ ಒಮರ್ ಜೈ ಪಂಜಾಬ್ ಆಡರು, ಈ ಸಲ ಒಳ್ಳೆ ಬ್ಯಾಟರು, ಒಳ್ಳೆ ಬೌಲರು. ಇವರು ನಂಬರ್ 5 ಆಡ್ತಾರೆ. ಇನ್ನು ನಂಬರ್ 6 ಅಲ್ಲಿ ವಿಕೆಟ್ ಕೀಪರ್ ಬ್ಯಾಟರ್ ಅಫ್ಸಾರ್ ಜಜಾಯಿಯನ್ ಅವ್ರು ಆಡ್ತಾರೆ. ಆಮೇಲೆ ಇನ್ನು ನಂಬರ್ 7 ಅಲ್ಲಿ ಇವರು ಸರಾಫುದ್ದೀನ್ ಅರ್ಸಾಫ್. ಒಂಥರ ಎಲ್ಲಾ ನೇಮ್ಗಳು ವಿಚಿತ್ರವಾಗಿವೆ. ಇನ್ನು ನೆಕ್ಸ್ಟ್ ಕ್ವಾಯಿಸ್ ಅಹಮದ್ ಅವ್ರು ಆಡ್ತಾರೆ. ಇನ್ನು ನೆಕ್ಸ್ಟ್ ಅವರಾದ್ಮೇಲೆ ರಹಮಾನ್ ಅನ್ನೋರು ಒಬ್ರು ಲೆಫ್ಟ್ ಆರ್ಮ್ ಮೀಡಿಯಂ ಪೇಸರ್ ಅವ್ರು ಆಡ್ತಾರೆ. ಇನ್ನು ನೆಕ್ಸ್ಟ್ ನಂಬರ್ 11 ಅಲ್ಲಿ ಇವ್ರು ಯಾರೋ ಬಿಲಾನ್ ಶಮಿ ಅಂತ ಅವ್ರೆ, ಇವ್ರು ಆಡ್ತಾರೆ. ಇವ್ರು ಯಂಗ್ ಬೌಲರು, ಒಳ್ಳೆ ಫಾಸ್ಟ್ ಬೌಲರ್ ಐತೆ ಇವ್ರದ್ದು. ನ್ಯೂ ಬೌಲರ್ ಆಗಿರೋದ್ರಿಂದ ಒಳ್ಳೆ ಫಾಸ್ಟ್ ಬೌಲಿಂಗ್ ಕೂಡ ಮಾಡ್ತಾರೆ. ಇಷ್ಟು ಜನ ಅಫ್ಘಾನ್ ಕಡೆ ಆಡ್ತಾರೆ. ಇನ್ನು ಮ್ಯಾಚು ಡೈಲಿ ಇಂಡಿಯಾದಲ್ಲಿ ನಡೆಯೋ ರೀತಿನೇ 9:30 5 ಗಂಟೆ ಗಂಟ ಮ್ಯಾಚ್ ಇರುತ್ತೆ. ಈ ಮ್ಯಾಚ್ ಮುಲಾನ್ಪುರ್ ಅಲ್ಲಿ ನಡೀತಾ ಇರೋದ್ರಿಂದ ಈ ಮ್ಯಾಚ್ ಒಂಥರ ಅಫ್ಘಾನ್ ಕಡೆ ಕೂಡ ಟೀಮು ಸಾಲಿಡ್ ಆಗೈತೆ. 5 ದಿನ ಕೂಡ ಈ ಟೆಸ್ಟ್ ಮ್ಯಾಚ್ ನಡೀತದೆ ಅಂತ ಹೇಳ್ತೀನಿ. ಹಂಗೆ ಈ ಮ್ಯಾಚ್ ನ ಇಂಡಿಯಾ ಗೆಲ್ಲುತ್ತೆ ಅಂತ ಹೇಳ್ತೀನಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಗೈಸ್.